ಗಿಲ್ಲಿಗೆ ಬಿಗ್ ಶಾಕ್. ಗಿಲ್ಲಿ ಗೆದ್ದಿರುವ 50 ಲಕ್ಷದ ಮೇಲೆ ಸರ್ಕಾರದ ಕಣ್ಣು. ರಕ್ಷಿತಾ ಶೆಟ್ಟಿ ಗೆದ್ದ 20 ಲಕ್ಷದಲ್ಲೂ ಸರ್ಕಾರದ ದೊಡ್ಡ ಕನ್ನ. ಕಿಚ್ಚ ಸುದೀಪ್ಗೂ ಐಟಿ ಶಾಕ್. ರಿಯಾಲಿಟಿ ಶೋ ಬಹುಮಾನದ ಹಿಂದಿನ ಅತಿ ದೊಡ್ಡ ಮೋಸ ಬಯಲು. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಕರ್ನಾಟಕ ಸೋಷಿಯಲ್ ಮೀಡಿಯಾ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ 50 ಲಕ್ಷದ ಚೆಕ್ ಹಿಡಿದು ಈ ಸಾಂಗ್ ಹಾಡ್ತಿರಬಹುದು. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಈ ಖುಷಿಯ ಹಿಂದೆ ಒಂದು ಕಹಿ ಸತ್ಯ ಅಡಗಿದೆ. ನೀವು ನೋಡ್ತಾ ಇರೋ ಆ 50 ಲಕ್ಷದ ಚೆಕ್ ಗಿಲ್ಲಿ ನಟನ ಅಕೌಂಟ್ಗೆ ಪೂರ್ತಿಯಾಗಿ ಹೋಗಲ್ಲ. ಕರ್ನಾಟಕದ ಜನ ನಿದ್ದೆಗಿಟ್ಟು ಓಟ್ ಮಾಡಿ ಗಿಲ್ಲಿಯನ್ನ ಗೆಲ್ಸಿದ್ರೆ ಇಲ್ಲಿ ತೆರೆಮರೆಯಲ್ಲಿ ದೊಡ್ಡ ಲೀಗಲ್ ದರೋಡೆ ನಡೆದಿದೆ. ಗಿಲ್ಲಿ ನಟ ಮನೆಗೆ ಹೋಗುವಾಗ ಅವರ ಜೇಬಿನಲ್ಲಿರೋದು ಕೇವಲ ಅರ್ಧದಷ್ಟು ಹಣ ಮಾತ್ರ ಅಂದ್ರೆ ನೀವು ನಂಬಲೇಬೇಕು. ಅಸಲಿಗೆ ಗಿಲ್ಲಿ ನಟನ ಕೈ ಸೇರೋ ಹಣವೆಷ್ಟು? ಸರ್ಕಾರ ಅವರ ಬೆವರಿನ ಹನಿಯಲ್ಲಿ ಎಷ್ಟು ಪಾಲನ್ನ ಕಿತ್ಕೊಳ್ತಿದೆ? ಈ ವಿಡಿಯೋ ಪೂರ್ತಿ ನೋಡಿ, ಅಸಲಿ ಸತ್ಯ ನಿಮಗೆ ಗೊತ್ತಾಗುತ್ತೆ. ಗಿಲ್ಲಿ ನಟ ಮನೆಯೊಳಗೆ ಬೆಂಕಿಯಂತೆ ಆಡಿದ್ರು, ಜನರ ಮನ ಗೆದ್ರು. 50 ಲಕ್ಷ ಗೆದ್ದ ತಕ್ಷಣ ಗಿಲ್ಲಿ ಲಕ್ಷಾಧಿಪತಿಯಾದ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು. ಭಾರತದ ತೆರಿಗೆ ನಿಯಮದ ಪ್ರಕಾರ ಗಿಲ್ಲಿ ನಟ ಪಡೆಯುವ 50 ಲಕ್ಷದಲ್ಲಿ ಬರೋಬ್ಬರಿ 15,60,000 ರೂಪಾಯಿ ಸರ್ಕಾರದ ಪಾಲಾಗುತ್ತೆ. ಅಂದ್ರೆ 100 ದಿನಗಳ ಕಾಲ ಹಗಲಿರುಳು ಕಷ್ಟಪಟ್ಟು ಟ್ರೋಫಿ ಗೆದ್ದ ಮೇಲೆ ಗಿಲ್ಲಿಯ ಕೈಗೆ ಸಿಗೋದು ಕೇವಲ 34,40,000 ರೂಪಾಯಿ ಮಾತ್ರ. ಹಾಗಾದ್ರೆ 50 ಲಕ್ಷ ಎಲ್ಲಿ, 34 ಲಕ್ಷ ಎಲ್ಲಿ? ಇದರ ಮಧ್ಯೆ ದೊಡ್ಡ ಅಂತರ ಅಂತೂ ಇದೆ. ಗೆಲುವಿನ ಸಂಭ್ರಮವೋ ಅಥವಾ ಸರ್ಕಾರದ ಸುಲಿಗೆಯೋ ಅಂತ ಗಿಲ್ಲಿ ಯೋಚನೆ ಮಾಡ್ತಾ ಇರಬೇಕು. ಅಷ್ಟಕ್ಕೂ ಸರ್ಕಾರ ಈ ಹಣವನ್ನ ಯಾಕೆ ಕಿತ್ಕೊಳ್ಳುತ್ತೆ ಗೊತ್ತಾ? ಭಾರತದ ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ 194B ಅಡಿಯಲ್ಲಿ ಯಾವುದೇ ರಿಯಾಲಿಟಿ ಶೋ, ಲಾಟರಿ ಅಥವಾ ಗೇಮ್ ಶೋಗಳಲ್ಲಿ ಗೆಲ್ಲುವ ಹಣವನ್ನ ಇತರೆ ಮೂಲದ ಆದಾಯ ಅಂತ ಪರಿಗಣಿಸಲಾಗುತ್ತೆ. ಇಲ್ಲಿ ನಿಮ್ಮ ಪ್ರಸಿದ್ಧತೆಗೆ ಮತ್ತೆ ಪರಿಶ್ರಮಕ್ಕೆ ಬೆಲೆ ಇಲ್ಲ. ಕೇವಲ ನೀವು ಗೆದ್ದ ಮೊತ್ತಕ್ಕೆ ಮಾತ್ರ ಇಲ್ಲಿ ಬೆಲೆ. ಈ ಕಾನೂನಿನ ಪ್ರಕಾರ ನೀವು ಗೆದ್ದ ಹಣ 10,000 ರೂಪಾಯಿ ದಾಟಿದ್ರೆ ಸಾಕು, ಸರ್ಕಾರ ಯಾವುದೇ ವಿನಾಯಿತಿ ನೀಡದೆ ನೇರವಾಗಿ 30% TDS ಕಟ್ ಮಾಡುತ್ತೆ. ಅದರ ಜೊತೆಗೆ 4% ಹೆಚ್ಚುವರಿ ಸೆಸ್ ಕೂಡ ಸೇರಿ ಒಟ್ಟು 31.2% ಹಣವನ್ನ ನೀವು ಪಡೆಯುವ ಮೊದಲೇ ಸರ್ಕಾರ ತನ್ನ ಖಜಾನೆಗೆ ಹಾಕಿಕೊಳ್ಳುತ್ತೆ. ಇದು ಕಾನೂನುಬದ್ಧವಾಗಿ ನಡೆಯುವ ಒಂದು ಪರ್ಸೆಂಟೇಜ್ ವ್ಯವಹಾರ. ಇನ್ನು ರನ್ನರ್ ಅಪ್ ರಕ್ಷಿತಾ ಶೆಟ್ಟಿ ಅವರ ಕಥೆಯಂತೂ ಇನ್ನೂ ಸಂಕಷ್ಟದಲ್ಲಿದೆ. 20 ಲಕ್ಷ ಗೆದ್ದ ರಕ್ಷಿತಾ ಕೈಗೆ ಬರುವುದು ಬರೀ 13,76,000 ರೂಪಾಯಿ ಮಾತ್ರ. ಅಂದ್ರೆ ಇಲ್ಲೂ ಕೂಡ ಸುಮಾರು 6,24,000 ರೂಪಾಯಿ ತೆರಿಗೆ ರೂಪದಲ್ಲಿ ಮಾಯವಾಗುತ್ತೆ. ರಕ್ಷಿತಾ ಪಟ್ಟ ಶ್ರಮಕ್ಕೆ ಸಿಕ್ಕ ಸಂಭಾವನೆಗಿಂತ ಸರ್ಕಾರಕ್ಕೆ ಹೋದ ಪಾಲೆ ಇಲ್ಲಿ ದೊಡ್ಡದಾಗಿ ಕಾಣುತ್ತೆ. ಇಲ್ಲಿ ಪ್ರಶ್ನೆ ಇರೋದು ಏನೆಂದ್ರೆ, ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧಿಗಳು ಅನುಭವಿಸುವ ಮಾನಸಿಕ ಹಿಂಸೆ, ಆ ಕಣ್ಣೀರು, ಅವರು ಪಟ್ಟಿರುವ ಪರಿಶ್ರಮ, ಆ ತಿಂಗಳ ಹೋರಾಟಕ್ಕೆ ಬೆಲೆ ಇಲ್ವಾ? ಗಿಲ್ಲಿ ನಟ ಮತ್ತು ರಕ್ಷಿತಾನಂತಹ ಬಡ ಪ್ರತಿಭೆಗಳು ಗೆದ್ದಾಗ ಅವರು ಈ ಹಣದಲ್ಲಿ ಸರ್ಕಾರ ಇಷ್ಟೊಂದು ದೊಡ್ಡ ಪಾಲು ಕೇಳುವುದು ಎಷ್ಟು ಸರಿ? ಜನರ ಪ್ರೀತಿಯಿಂದ ಗೆದ್ದ ಹಣದಲ್ಲಿ ಈ ರೀತಿ ಕತ್ತರಿ ಹಾಕುವುದು ನ್ಯಾಯವೇ? ಇನ್ನು ಕಿಚ್ಚ ಸುದೀಪ್ ಅವರಿಗೂ ಈ ಟ್ಯಾಕ್ಸ್ ಭೂತ ಕಾಡಿದೆ. ಯಾಕಂದ್ರೆ ಕಿಚ್ಚ ಸುದೀಪ್ ಅವರು ಸಹ ಈ ಶೋಗೆ ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ. ಅವರಿಗೂ ಅವರ ಸಂಭಾವನೆಗೆ ತಕ್ಕ ಹಾಗೆ ಟ್ಯಾಕ್ಸ್ ಕೊಡುವ ಅನಿವಾರ್ಯತೆ ಇದೆ. ನಿಮ್ಮ ಪ್ರಕಾರ ವಿನ್ನರ್ಗೆ ಸಿಗುವ ಹಣದಲ್ಲಿ ಟ್ಯಾಕ್ಸ್ ಇರಬೇಕಾ ಬೇಡ್ವಾ? ಕೂಡಲೇ ಕಮೆಂಟ್ ಮಾಡಿ ನಿಮ್ಮ ಆಕ್ರೋಶ ಹೊರಹಾಕಿ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಬಿಗ್ ಬಾಸ್ ಗೆಲುವಿನ ಹಿಂದಿರೋ ಈ ಶಾಕಿಂಗ್ ಸತ್ಯ ಎಲ್ಲರಿಗೂ ತಿಳಿಯಲಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್, ಶೇರ್ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.